ಇದೇನಿದು ಇದ್ದಕ್ಕಿದ್ದಂಗೆ ವ್ಲಾಗ್ನ ಶುರು ಮಾಡಿಬಿಟ್ಟೆ ಅಂತ ಅಂದ್ಕೊಂಡ್ರಾ? ಕರ್ನಾಟಕ ಬಿಟ್ಟು 100 ಮೈಲಿ ದೂರ ಇದ್ದಿದ್ದು ನಮಗೆ ಕನ್ನಡದವರು ಅಂತ ಇದ್ದವರು ನಾವು 6 ಜನ ಮಾತ್ರ. ಇಷ್ಟು ದಿನಗಳು ನಾವು ಟ್ರಿಪ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ನಾವು ಕನ್ನಡನ ತುಂಬಾ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ವಿ. ಬೈ ದ ವೇ, ನಾವು ಈಗ ಇರೋ ಜಾಗ ಯಾವುದು ಗೊತ್ತಾ? ಮೊನ್ನೆ ನಾನು ನಿಮಗೆ ತೋರಿಸಿದ್ನಲ್ಲ ಜಾಯ್ಸ್ ಹಾಸ್ಟೆಲ್ ಅಂತ, ಅದೇ ಹಾಸ್ಟೆಲ್ ಇದು. ಇವತ್ತು ಈ ಹಾಸ್ಟೆಲಿಂದ ಚೆಕ್ಔಟ್ ಮಾಡೋಂಥ ಸಮಯ. ಇಲ್ಲಿಂದ ಹೊರಡೋಕ್ಕೆ ಮುಂಚೆ ನಾವು ಇಲ್ಲಿದ್ವಿ ಅನ್ನೋಂಥದ್ದು ಏನಾದರೂ ಒಂದು ಗುರುತು ಮಾಡಲೇಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗುರುತೇನು? ಕನ್ನಡ. ಕನ್ನಡಕ್ಕಿಂತ ದೊಡ್ಡ ಗುರುತು ನಮ್ಮದೇನೂ ಇಲ್ಲ. ಹಾಗಾಗಿ ಕೆಲವು ಕಡೆ ನಮ್ಮ ಕನ್ನಡದ ಪದಗಳನ್ನ ಬರಿತಾ ತುಂಬಾ ಖುಷಿ ಪಡೋಕ್ಕೆ ಶುರು ಮಾಡಿದ್ವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಒಂದು ವಾಕ್ಯನ ಬರಿತಾ ನಮಗಾದಂಥ ಆನಂದನೇ ಬೇರೆ. ಎಲ್ಲೇ ಇರಿ, ಹೇಗೆ ಇರಿ, ಮನೆಯಿಂದ ಎಷ್ಟೇ ದೂರದಲ್ಲಿರಿ, ಏನಾದರೂ ಆಗಿರಿ, ಕನ್ನಡವಾಗಿರಿ, ಕನ್ನಡಮಯವಾಗಿರಿ. A few hours later. ನಮಸ್ಕಾರ ಗೆಳೆಯರೆ, ಶುಭ ಮುಂಜಾನೆ. ದ ಲಾಸ್ಟ್ ಡೇ ಆಫ್ ದ ಟ್ರಿಪ್ ಇದು. ಏನು ಹೇಳೋದು, ನನಗಂತೂ ತುಂಬ ಎನರ್ಜಿ ಇದೆ. ನನ್ನ ಜೊತೆ ಇದ್ದವ್ರಿಗೆ ಯಾರಿಗೂ ಎನರ್ಜಿನೇ ಇಲ್ಲ. ಯಾಕಂತಂದ್ರೆ ಎಲ್ಲ ಸೋಂಬೇರಿಗಳ ಥರ ಇಷ್ಟು ಲೇಟಾಗಿ ರೆಡಿಯಾಗಿ. ಆ್ಯಕ್ಚುಲಿ ನಮ್ಮದು ಪ್ಲಾನ್ ಇದ್ದಿದ್ದು 6:15ಗೆ. 6:15 ಹೊರಡ್ಬೇಕಿದ್ದು ನಾವು ಟ್ರೈನ್ಗೆ. ಅಲ್ಲಿಂದ ಪ್ಲಾನ್ ಕ್ಯಾನ್ಸಲ್ ಆಗಿ 9:15 ಆಯಿತು. 9:15 ಇದ್ದಿದ್ದು ಈಗ ಬಂದು 11 ಗಂಟೆ ಆಗ್ತಾ ಬಂತು. ಸೊ ನಮಗೆ ಟ್ರೈನ್ ಇಲ್ಲ. ನಮ್ಗೀಗ ಡೆಲ್ಲಿ ತಲುಪೋದಕ್ಕೆ ಅನ್ಯಾಯವಾಗಿ AC ಬಸ್ಗೆ ನಾವೀಗ 350 ರೂಪಾಯಿ ಕೊಟ್ಟು ಇಲ್ಲಿಂದ ನಾವು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಸಖತ್ತಾಗಿ ನಡೀತದೆ ಟ್ರಿಪ್. ಬಟ್ ಏನು ಅಂತಂದ್ರೆ ಇವತ್ತು ನಾವು ಕವರ್ ಮಾಡ್ಬೇಕು ಅನ್ಕೊಂಡ್ರು ಪ್ಲೇಸಸ್ಗಳನ್ನ ಕವರ್ ಮಾಡಕ್ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಶಾಪಿಂಗ್ ಮಾಡ್ಬೇಕು ಅಂತ ಅಂದಿದ್ದಾರೆ. ಶಾಪಿಂಗ್ ನನಗೆ ಗೊತ್ತಿಲ್ಲ ಎಷ್ಟು ಫ್ಲೆಕ್ಸಿಬಿಲಿಟಿ ನಾನು ಶಾಪಿಂಗ್ಗೆ ಅಂತ. ಪ್ಲೇಸಸ್ಗಳು ನೋಡಬೇಕು ಅಂತ ನಾನು ಅಟ್ಲೀಸ್ಟ್ ಇನ್ಸ್ಟಾದ ಸ್ಟೋರೀಸ್ ಆಗೋ ಪ್ಲೇಸ್ಗಳನ್ನ ನೋಡಬೇಕು. ಸೊ ಹಾಗಾಗಿ ನೋಡೋಣ ಹೇಗೋಗುತ್ತೆ ಅಂತ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಸೊ ಭಾರ್ಗವಿ ಏನಂತ, ಶಾಪಿಂಗಾ ಇಲ್ಲ ಪ್ಲೇಸಸ್ ನೋಡಕ? ಪ್ಲೇಸಸ್ ನೋಡ್ಬೇಕು. ಓಕೆ, ಆಬ್ವಿಯಸ್ಲಿ ಪ್ಲೇಸಸ್. ಶಾಪಿಂಗ್ ಆಮೇಲೆ ಮಿಕ್ಕದ ಟೈಮ್ ಸಿಕ್ಕರೆ ಬಂದು ಶಾಪಿಂಗ್ ಅಂತಾನೆ ಬರ್ಬೇಕು ಡೆಲ್ಲಿಗೆ. ಬಂದಾಗ ಎಲ್ಲ ನೋಡ್ಬೇಕು. ಅಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಏನಿಲ್ಲ ಅಂತ ಹೇಳಕ್ಕಾದ್ರೂ ಹೋಗ್ಬೇಕು. ಸರಿ ಸರಿ, ಓಕೆ. ಹೆಂಗ್ ಹೋಗುತ್ತೆ ದಿನ? ಸೊ ಹೇಗೆ ಕತೆ? ಶಾಪಿಂಗಾ ಪ್ಲೇಸಸ್ ಎರಡೂನು? ನಮಗೆ ನಾವು ಹೋಗೋದು ಈಗ ಮಧ್ಯಾಹ್ನ ಆಗುತ್ತೆ. ಓಕೆ, ಅಡ್ಜಸ್ಟ್ ಮಾಡೋಣ. ನೈಟ್ ತಾನೆ ಟ್ರೈನ್ ಇರೋದು. 8:20 ಇದೆ ಟ್ರೈನ್. Let's see how it goes. Hope for the best. ಓಕೆ, ಫಿಂಗರ್ ಕ್ರಾಸ್. ನೋಡ್ಬೋದು ನಾನು ಹಿಂದ್ಗಡೆ ಸನ್ಸೆಟ್ ಆಗ್ತಾ ಇದೆ. ಲೈಟಿಂಗ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಏನು ಅಂತ ಅಂದರೆ ತೊಂದರೆ ಭಯ ಓಕೆ. ಸೊ ಅದೇ ಸಣ್ಣ ನಾನು ಫೋಟೋನ ಕ್ಲಿಕ್ ಮಾಡ್ಬಿಟ್ಟು ನನಗೇನೆ ಮಾರ್ತಾವ್ರೆ ಇಲ್ಲಿ, ನನಗೆ ಗೊತ್ತಿಲ್ದಂಗೆ. ಸೊ ಏನು ಅಂತ ಅಂದರೆ ಭಾಳ ಟೈಮ್ ಹಿಡಿತು ನಮಗೆ ಇಲ್ಲಿಂದ ಆಗ್ರಾಯಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಒಂದು 4 to 5 hours ಆಗೋಯ್ತು ಬಸ್ಸಲ್ಲಿ. ಸೊ ಹಾಗಾಗಿ ನಾವೀಗ ತುಂಬ ಕಮ್ಮಿ ಟೈಮ್ ಇದೆ ನಮಗೆ. 8:20ಗೆ ಟ್ರೈನ್ ಇದೆ ಬ್ಯಾಂಗ್ಳೂರ್ಗೆ ವಯಾ ಡೆಲ್ಲಿ. ಸೊ ಇನ್ನು ಮಾತ್ರ ಉಳ್ಕೊಂಡಿರೋ ಸಮಯ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಅಲ್ಲಿ ಒಂದು 2 hours ಇದೆ ನಮಗೆ. ಸೊ ನಾವಿಲ್ಲಿಂದ ಇಂಡಿಯಾ ಗೇಟ್ಗೆ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ನಾನು ಹಿಂದ್ಗಡೆ ಇಂಡಿಯಾ ಗೇಟ್ ಇದೆ. ಫೈನಲಿ ವಿ ಹ್ಯಾವ್ ಮೇಡ್ ಇಟ್ ಟು ಇಂಡಿಯಾ ಗೇಟ್. ಆದರೆ ನಮಗೆ ಇರೋ ಚಾಲೆಂಜ್ ಏನು ಅಂತಂದರೆ ನಮಗೆ ಇಂಡಿಯಾ ಗೇಟ್ ಮುಗಿಸ್ಕೊಂಡು ತಕ್ಷಣ ಟಕ್ ಅಂತ ಸರೋಜಿನಿ ಮಾರ್ಕೆಟ್ಗೆ ಹೋಗಬೇಕು. ಸರೋಜಿನಿ ಮಾರ್ಕೆಟ್ ಒಂದಷ್ಟು ಶಾಪಿಂಗ್ ಮಾಡಿ ನಂತರ ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬರಬೇಕು. ನಮಗೆ ಭಾಳ ಚಾಲೆಂಜ್ ಇದೆ, ಟೈಮ್ ತುಂಬಾ ಕಮ್ಮಿ ಇದೆ. ಬಟ್ ಸಮಯ ಈಗ ಬಂದು 5:53. ಸೊ ನೋಡೋಣ, ಇನ್ನು ಮಿಕ್ಕಿರುವಂಥ ಒಂದು 2 ಗಂಟೆ ಅನ್ಸುತ್ತಲ್ಲ. ಸೊ 2 hours ಟೈಮ್ ಅಷ್ಟರಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವ. ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತೀವ. ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದನ್ನು ತೋರಿಸ್ತೀನಿ ನಮಗೆ.
ಕೇಳಿಸ್ತಾ ಇಲ್ಲ ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದರೆ ತುಂಬ ಕ್ರೌಡೆಡ್ ಜಾಗ ಇದೆ ಇದು. ನಮಗೆ ನಿನ್ನ ವಾಯ್ಸ್ ಕೇಳಿಸೋದಿಲ್ಲೋ ನನಗೂ ಗೊತ್ತಿಲ್ಲ. ಬಟ್ ಥಿಂಗ್ ಈಸ್ ಅಲ್ಲಿ ಡೆಲ್ಲಿಲಿ ಇಂಡಿಯಾ ಗೇಟ್ನ ಮುಗಿಸ್ಕೊಂಡು ಟಕ್ಕಂತ ನಾವು 10 ನಿಮಿಷ ಕಾಲು ಗಂಟೆಯಲ್ಲಿ ಸರೋಜಿನಿ ಮಾರ್ಕೆಟ್ಗೆ ಬಂದಿದ್ದೀವಿ. ನೀವು ನೋಡ್ಬೋದು ಆದಷ್ಟು ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ. ಫ್ರೈಡೇ ವೀಕೆಂಡ್ ಆಗಿರೋದ್ರಿಂದ ಏನು ಹೇಳೋದು, ತುಂಬಾ ಬಿಸಿ ಡೇ ಆಗೋಗಿದೆ ಅನಿಸ್ತದೆ ನನಗೆ ಇವತ್ತು. ಫ್ಯೂ ಚಾಲೆಂಜಸ್ ನನಗೀಗ. ನನ್ನ ಫ್ರೆಂಡ್ ಒಬ್ಬ ಬೇರೆ ಬರ್ತಾನೆ ಈಗ ಮೀಟ್ ಆಗೋದಕ್ಕೆ, ನಿತಿನ್ ಅಂತ. ಅವ್ನು ಮೀಟ್ ಆದರೆ ಬಹುಶಃ ನಾನು ಅವನ ಜೊತೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕ್ಸ್ಕೋತೀನಿ. ಇಲ್ಲ ಅಂತ ಅಂದರೆ ಆ್ಯಸ್ ಯೂಶ್ವಲ್ ನಾವು ಆಟೋದಲ್ಲಿ ಹೇಗೆ ಬಂದ್ವಿ ಅದೇ ಆಟೋ ಹತ್ಕೊಂಡು ವಾಪಸ್ ಹೋಗ್ಬೇಕಾಗತ್ತೆ. ಸೊ ಲೆಟ್ ಸಿ ಏನು ಕತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಶಾಪಿಂಗ್ ಮಾಡೋ ಸಮಯ, ಏನು ತೊಗೋಬೇಕು ಅನ್ನೋ ಐಡಿಯಾ ನನಗೂ ಇಲ್ಲ. ನೋಡ್ಬಿಟ್ಟು ತೊಗೊಳ್ಳೋಣ, ಬಚ್ಚಿಕೊಂಡು ಆಲ್ಮೋಸ್ಟ್ ಟೈಮ್ ಈಗ 8 o'clock ಆಗ್ತಾ ಬಂತು. ಒಂದು 20 minutes ಇದೆ ನಮಗೆ. ನಾವು ಲಕ್ಕಿಲಿ 8 o'clock ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ವಿ. ಇದು ತುಂಬ ಖುಷಿ ಕೊಟ್ಟರ ವಿಷಯ. ಇದಕ್ಕಿಂತ ಇನ್ನೂ ಖುಷಿ ಕೊಟ್ಟರ ವಿಷಯ ಏನಪ್ಪ ಅಂತ ಅಂದರೆ ಓಡ್ತೇನೆ ಅಂತ ಬೇಜಾರು ಮಾಡ್ಕೊಬೇಡಿ. ನನ್ನ ಚಡ್ಡಿ ಬಡ್ಡಿ ಒಬ್ಬ ಸಿಕ್ಕಿದ ನನಗೆ, ನನ್ನ ಇಂಜಿನಿಯರಿಂಗ್ ಮೇಟ್ ಕೂಡ. ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತಿದ್ವಿ ನಾವು. ಅವಾಗ ಮಾಯ ಆಗಿದ್ದವನು 2020 ಐ ಥಿಂಕ್ ಇಲ್ಲ 2021 ಸಿಕ್ಕಿದ್ದವನು. ಅವಾಗ ಮಾಯ ಆದವನು ಇವಾಗ ಪ್ರತ್ಯಕ್ಷ ಆಗಿದ್ದಾನೆ. ಯಾರು ಅಂತ ಅಂದರೆ ನೋಡಿ, ನಿತಿನ್ ಅಂತ ಹೆಡ್ ಟ್ರೈನರ್ ಆಗಿ ಒಂದು ಬ್ರಾಂಚ್ ಆಗಿ ಡೆಲ್ಲಿಲಿ ವರ್ಕ್ ಮಾಡ್ತಾ ಇದ್ದಾನೆ. ವಾಯ್ಸ್ ಬಗ್ಗೆ ತಲೆ ಕೆಡಿಸ್ಕೊಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕ್ಷಮಿಸಿ. ವಾಯ್ಸ್ ನಿಮ್ಗೆ ಕೇಳಿಸ್ತಲ್ಲ ಅಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿತಿನ್ ಎಲ್ಗೋಗ್ಬಿಟ್ಟಿದಪ್ಪ 3 ವರ್ಷ ಕಣ್ಣು ಕಾಣಿಸ್ದಂಗೆ. ಗೆಳೆಯರೆ, ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ಸಾಕಾಗೋಗಿ ನಮಗೆ ಮುಗಿಸ್ಕೊಂಡು ಹೆಂಗೆ ಓಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಸ್ಟೇಷನ್ ತನಕ ಸೈಕ್ ಮಾಡಾಕ್ಬಿಟ್ಟಿದ್ದೀವಿ ನಾವು. ನಮ್ಮ ಆಟೋದವನಿಗಂತೂ ಅವ್ನು ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅವನು ಒಳ್ಳೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಓಡಿಸ್ಕೊಂಡು ಗಾಡಿನ ಬಿಟ್ಟ. ಕ್ಲಾಕ್ ರೂಮಲ್ಲಿ ಇದ್ದಿದ್ದು ಲಗೇಜ್ನ ಎತ್ಕೊಂಡು ಮೋಸ್ಟ್ಲಿ ನಮಗೆ ಅಥ್ಲೆಟಿಕ್ಸ್ ಕಳಿಸ್ಕೊಟ್ಟಿದ್ದೇನೆ. ಯಾವ್ದಾದ್ರು ಮೆಡಲ್ ಬಂದ್ಬಿಡ್ತಿದ್ದೆ ನಾವು ರಮಿಕ್ಸಲ್ಲಿ. ಆ ಥರ ಓಡಿದ್ದೀವಿ ನಾವು ಇವತ್ತು. ಓಡಿ ಬಂದು ಬಟ್ ಗಾಡ್ಸ್ ಗ್ರೇಸ್ ನಾವೇನು ಲೇಟ್ ಮಾಡ್ಕೊಂಡಿರಲಿಲ್ಲ. ಒಂದು 10 ನಿಮಿಷ ಮುಂಚೆನೇ ಇದ್ವಿ. ನೋಡಿ, ನಾನು ಆಲ್ರೆಡಿ ಸೆಟ್ಲ್ ಆಗಿದ್ದೀನಿ ಬೆಡ್ಡಲ್ಲಿ. ಒಂದು 2 ನಿಮಿಷ ಕಂಡ್ರು. ರೀಸೆಂಟಾಗಿ ಮದುವೆ ಆದ್ಲು ತಾನೆ, ಅವಳ ಮದುವೆಗೆ ನೀನು ಹೋಗಿದ್ದು ಅಂದಿದ್ದ ಗೊತ್ತವಳು. ಅವ್ರ ಅಮ್ಮನ ಹೆಸರು ಪ್ರತಿಭಾ ತಾನೆ. ಒಂದು LKG CKC ಕ್ಲಾಸ್ಮೇಟ್ಸ್ ನಾನು. ನಾನು CKC ಇರ್ಲಿ, ಅಲ್ಲಿ ಪಾಪ ಬ್ಲಾಗರ್ ಇದ್ದಾರೆ. ಎಲ್ಲೆಲ್ಲಿಂದ ಕನೆಕ್ಷನ್. ನಿಂಗೆ ಮಮತಾ ಮಿಸ್ ಗೊತ್ತಾಗದ್ರೆ ಗೊತ್ತು. ನನ್ನ ಚಿಂತೆ ನಂಗೆ ವಿಡಿಯೋ ಮಾಡ್ತಾ ಇದೀನಿ ಗೆಳೆಯರೆ. ಬೆಂಗಳೂರು ಕಡೆಗೆ ವಾಪಸ್ ಹೊರಟಿದ್ದೀವಿ. 7 ದಿನ ನಮಗೆ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಭಾಳ ಎಂಜಾಯ್ ಮಾಡಿದ್ದೀವಿ. ಮಜಾ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ. ಈಗ ಮನೆಗೆ ಹೋಗ್ತಿರೋದ್ರಿಂದ ಕೆಲಸ ಎಲ್ಲ ನೆನಪಾಗ್ತಿದೆ. ಸೋಮವಾರದಿಂದ ಕೆಲಸ ಮಾಡಬೇಕು. 2 ದಿನ ಟ್ರೈನಲ್ಲಿ, ಐ ಥಿಂಕ್ 2 ದಿನ ಅಲ್ಲ 1.5 ದಿನ. ಇನ್ನು ನೋಡಬೇಕು ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಕಾಸ್ ಫುಲ್ ಖಾಲಿ ಡೇ ಆಗಿರುತ್ತೆ ನಮಗೆ ಟ್ರೈನಲ್ಲಿ. ನಾಳಿದ್ದು ಮಧ್ಯಾಹ್ನ ತನಕನೂ. ನಾಳಿದ್ದು ಮಧ್ಯಾಹ್ನ ಮೇ ಬಿ ಅಂದರೆ ಸಂಡೇ ಮಧ್ಯಾಹ್ನ 12 o'clockಗೆ ಬೆಂಗಳೂರು ರೀಚ್ ಆಗ್ತೀವಿ. ನಿದ್ರೆ ಮಾಡಿ ಇದ್ದರೆ ಸೋಮವಾರದಿಂದ ಮತ್ತೆ ಅದೇ ಕತೆ, ಅದೇ ಕೆಲಸದ ಬಗ್ಗೆ ಮಾತಾಡೋಕ್ಕಾಗಲ್ಲ ವ್ಲಾಗಲ್ಲಿ. ಐ ಹೋಪ್ ಇದು ಲಾಸ್ಟ್ ವಿಡಿಯೋ ಆಗಿರಲ್ಲ. ಅಫಿಷಿಯಲಿ ನಮ್ಮ ಟ್ರಿಪ್ ಇಲ್ಲಿಗೆ ಮುಗಿತಾ ಇದೆ. ವಿಲ್ ಎಂಡ್ ದಿಸ್ ವ್ಲಾಗ್. ಮಿಸ್ ಮಾಡ್ತೀನಿ. ಐ ವಿಶ್ ಮತ್ತೆ ಇದೇ ಥರ ಟೀಮ್ ಜೊತೆಗೆ ಮತ್ತೆ ಟ್ರಿಪ್ಸ್ಗಳನ್ನ ಹೊಡಿತಾ ನೀವು ಇನ್ನೂ ಒಂದಷ್ಟು ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತಂದಿಡೋಕ್ಕೆ ತುಂಬ ಖುಷಿಯಿಂದ ಕಾತರದಿಂದ ಕಾಯ್ತಾ ಇರ್ತೀನಿ ಗೆಳೆಯರೆ.
ರೋಲ್ಸ್ ಸ್ವಾಮಿ ರೋಲ್ಸ್ ರೈಸ್ ಅದಕ್ಕೆ ಟಾಪ್ ಅಲ್ಲೇ ಕೂತಿದ್ದಾನೆ ಇಳಲೇ ಇಲ್ಲ. me through this me talking to me. ಹೇಳಪ್ಪ ಆಯ್ತು ಹೇಳು. ಫ್ರಮ್ SBC ಬೆಂಗಳೂರು ಮೆಜೆಸ್ಟಿಕ್ಕು ಫೈನಲಿ ಆನ್ ಟೈಮ್ ಕರ್ಕೊಂಡು ಬಿಟ್ಟಿದ್ದಾನೆ. ಸೊ ಹೀಗಾಗಿದೆ ಸಮಯ 12 ಗಂಟೆ ಮಧ್ಯಾಹ್ನ. ಇಲ್ಲಿಂದ ಮೈಸೂರಿಗೆ ಹೊರಟು ಮನೆಗೆ ಹೋಗಿ ಇಲ್ಲಿರೋವಂಥ ನೆಕ್ಸ್ಟ್ ಲೆವೆಲ್ ಲಗೇಜಸ್ಗಳನ್ನ ಡಂಪ್ ಮಾಡಿ ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿದ್ರೆ ಮುಗೀತು ಗೆಳೆಯರೆ. ನೀವು ನೋಡಿ ಹಿಂದೆಗಡೆ ಎಲ್ಲರೂ ಪಾಪ ಅವ್ರ ಲಗೇಜ್ಗಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ನಮ್ಮ ಟ್ರಿಪ್ ಮುಗ್ದಿದೆ. ಲಾಸ್ಟ್ ಲೆಗ್ ಬಾಕಿ ಉಳಿದಿರೋದು ಬ್ಯಾಂಗ್ಳೂರ್ ಟು ಮೈಸೂರು. 3 hours later. ಅಲೆಮಾರಿಯಂತೆ ಅಲೆದಾಡುವುದು ಸುಂದರ, ಪ್ರಕೃತಿ ಮಡಿಲಲ್ಲಿ ಮಗುವಾಗುವುದು ಸುಮಧುರ. ಜೇಬು ಖಾಲಿಯಾಗಿರಲು, ನೆನಪುಗಳು ಅಗಾಧವಾಗಿ ತುಂಬಿರಲು, ಏನನ್ನು ವರ್ಣಿಸಲಿ ಕಣ್ಣಂಚಲ್ಲಿ ನೀರಿರಲು, ಮನಸ್ಸು ಭಾರವಾಗಿರಲು ಭಾರವಾಗಿರಲು ಭಾರವಾಗಿರಲು. ಕೊನೆಗೂ ಮೈಸೂರಿಗೆ ರೀಚ್ ಆಗಿ ಈ ಒಂಥರ ನೆಮ್ಮದಿ ಅನಿಸ್ತಾ ಇದೆ. ನಮ್ಮ ಜಾಗ, ನಮ್ಮ ಭಾಷೆ, ನಮ್ಮ ಜನ ಹಾಗೂ ನಮ್ಮ ಮನೆ. ಎಕ್ಸ್ಟ್ರಾರ್ಡಿನರಿ ಜರ್ನಿಗಳಿದೆ. ಇದ್ರ ಜೊತೆಗೆ ನೋಡಿ ಮನೆ ಕನಸು ಅಂತ ಶುರು ಮಾಡಿದ್ದು ಇಲ್ಲಿಂದ. ಸೊ ಕೊನೆಗೂ ನಾನು ವ್ಲಾಗ್ನ ಇಲ್ಲಿಗೆ ಬಂದು ಎಂಡ್ ಮಾಡ್ತಾ ಇದ್ದೀನಿ. ಹೇಗನ್ನಿಸ್ತು ಏನು ಅಂತ ನಾನು ನಿಮಗೆ ಮತ್ತೊಂದು ವ್ಲಾಗಲ್ಲಿ ಬಂದು ತಿಳಿಸ್ತೀನಿ. ಹಾಗೋರಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕು, ಬಟ್ ನಾಳೆಯಿಂದ ಕೆಲಸ ಮಾಡೋದಿದೆ. ಬ್ರೇಕ್ನ ಇಲ್ಲಿ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ ನಾನು ಮತ್ತೊಂದು ವ್ಲಾಗ್ನಲ್ಲಿ, ಮತ್ತೊಂದು ಟ್ರಾವೆಲಿಂಗ್ ವೀಡಿಯೋದಲ್ಲಿ. ಅಲ್ಲಿ ತನಕ ಮಿಸ್ ಮೀ, ಟೇಕ್ ಕೇರ್. ಅದೊಂದು ಜೀವನ ಎಂಜಾಯ್ ಮಾಡಿ. ನಿಮ್ಗೆ ಏನನ್ಸುತ್ತೆ ಖುಷಿಯಾಗಿ ಮಾಡಿ. ನಮಸ್ಕಾರ.